Hi students, welcome back to my channel Universe of Physics. ಸಾಕಷ್ಟು ದಿನಗಳಾಗಿತ್ತು ವಿಡಿಯೋ ಮಾಡಿ. ಈಗ ಈ ಒಂದು ವಿಡಿಯೋ ವಿಶೇಷವಾಗಿ ಸೆಕೆಂಡ್ ಪಿ ಯು ಮಕ್ಕಳಿಗೋಸ್ಕರ ಮಾಡ್ತಿರೋ ಅಂಥದ್ದು. ಈಗ ಆಲ್ರೆಡಿ ನೀವೆಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀರಾ ಅಂದ್ಕೊತೀನಿ. ನೆಕ್ಸ್ಟು ಈಗ ಏನು ಥಿಯರಿ ಎಕ್ಸಾಮ್ ಇದೆ ಫೆಬ್ರವರಿ 28ರಿಂದ ಮೋಸ್ಟ್ ಪ್ರಾಬಲಿ ಮಾರ್ಚ್ 6th ಯು ಆರ್ ಗೋಯಿಂಗ್ ಟು ಫೇಸ್ ಫಿಸಿಕ್ಸ್ ಎಕ್ಸಾಮ್. ಸೊ ಅದಕ್ಕೋಸ್ಕರ ಸಾಕಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ಕೆಲವರು ಟಿಪ್ಸ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ದಟ್ ಈಸ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಸಮ್ ಕ್ವಶನ್ಸ್ ರಿಗಾರ್ಡಿಂಗ್ ಪಾರ್ಟ್ ಡಿ. ಪಾರ್ಟ್ ಡಿ ನೋಡಿ, ಈ ಪಾರ್ಟ್ ಡಿನಲ್ಲಿ ಟೋಟಲ್ 9 ಕ್ವಶನ್ಸ್ ಇರುತ್ತೆ, 9 ಕ್ವಶನ್ಸ್ ಇರುತ್ತೆ. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ನಾವು ನೋಡೋದಾದರೆ 9 ಕ್ವಶನ್ಸ್ ಫ್ರಮ್ ಪಾರ್ಟ್ ಡಿ ಇದೆ. ಬಟ್ ಆ್ಯಕ್ಚುಲಿ ಆ ಪಾರ್ಟ್ ಡಿನಲ್ಲಿ ಬರೋಂಥ 9 ಕ್ವಶನ್ಸು 5 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಅದರಲ್ಲಿ ಯಾವ ಚಾಪ್ಟ್ರಿಂದ ನ್ಯೂಮರಿಕಲು, ಯಾವ ಚಾಪ್ಟ್ರಿಂದ ಥಿಯರಿ ಅನ್ನೋದು ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಇದೇ ಪರ್ಟಿಕ್ಯುಲರ್ ಚಾಪ್ಟ್ರಿಂದ 5 ಮಾರ್ಕ್ಸ್ ಥಿಯರಿ ಬರುತ್ತೆ, ಇದೇ ಪರ್ಟಿಕ್ಯುಲರ್ ಚಾಪ್ಟ್ರಿಂದ 5 ಮಾರ್ಕ್ಸ್ದು ನ್ಯೂಮರಿಕಲ್ ಬರುತ್ತೆ ಅಂತ ಯಾವುದೋ ಮೆನ್ಷನ್ ಮಾಡಿಲ್ಲ. ಬಟ್ ಪಿ ಯು ಬೋರ್ಡ್ನವರೇ ಕಂಡಕ್ಟ್ ಮಾಡಿರೋಂಥ 2 ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಏನಿದೆ, ಆ 2 ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ನಾವು ಪೇಪರ್ಸನ್ನು ನಾವು ಅನಲೈಸ್ ಮಾಡಿದ್ರೆ ನಮಗೆ ಒಂದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ ಯಾವ ಚಾಪ್ಟ್ರಿಂದ ಮೋಸ್ಟ್ ಪ್ರಾಬಲಿ ನ್ಯೂಮರಿಕಲ್ಸ್ ಬರ್ಬೋದು, ಯಾವ ಚಾಪ್ಟ್ರಿಂದ ಕ್ವಶನ್ಸು ಬರ್ಬೋದು ಅಂತ. ಸೊ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್. ಈಗ ನಾನು ಹೇಳ್ತಿರೋಂಥದ್ದು 5 ಮಾರ್ಕ್ಸ್ ಕ್ವಶನ್ಸ್ ಯಾವುದ್ರಲ್ಲಿ ಬರುತ್ತೆ ಅಂತ. 5 ಮಾರ್ಕ್ಸ್ ಕ್ವಶನ್ಸ್ ಯಾವುದ್ರಲ್ಲಿ ಬರೋ ಸಾಧ್ಯತೆ ಇದೆ ಅಂತ. ಎಲೆಕ್ಟ್ರಿಕ್ ಚಾರ್ಜ್ and field. Electric charge and field, first chapter. Second chapter, electric potential and capacitance. Electric potential and capacitance. And third chapter, current electricity. And fourth one, moving charges and magnetism. And fifth one, ray optics. And sixth one, wave optics. And seventh one, semiconductor electronics. Last chapter, semiconductor electronics. ನೋಡಿ, ಇಲ್ಲಿ ಟೋಟಲ್ 7 ಚಾಪ್ಟ್ರಿಂದ ನಮಗೆ 5 ಮಾರ್ಕ್ಸ್ ಕ್ವಶನ್ಸು 5 ಕ್ವಶನ್ಸ್ ಬರುತ್ತೆ. ಹಾಗಾದ್ರೆ ಇಲ್ಲಿ 7 ಚಾಪ್ಟರ್ಸ್ ಇದೆ, ಬಟ್ 5 ಕ್ವಶನ್ಸ್ ಮಾತ್ರ ಬರುತ್ತೆ. ಅದೇ ಸಾಧ್ಯ ಅಂತಂದರೆ ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ನಾವು ನಾನು ಆಗಲೇ ಹೇಳಿದೆ ನಿಮಗೆ, ಬ್ಲೂ ಪ್ರಿಂಟಲ್ಲಿ ಅವರು ಸ್ಪೆಸಿಫಿಕ್ಕಾಗಿ ಇದೇ ಚಾಪ್ಟ್ರಿಂದ ನ್ಯೂಮರಿಕಲ್ ಅಥವಾ ಇದೇ ಚಾಪ್ಟ್ರಿಂದ ಡಿರೈವೇಷನ್ಸ್ ಅಂತ ಯಾವುದು ಮೆನ್ಷನ್ ಮಾಡಿಲ್ಲ. ಬಟ್ 2 ಕ್ವಶನ್ ಇರೋ ಅಂಥದ್ದು ಓನ್ಲಿ ಫ್ರಮ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ 5 ಮಾರ್ಕ್ಸ್ 2 ಕ್ವಶನ್ ಅಂತ ಹೇಳಿದ್ದಾರೆ. ಹಾಗಾಗಿ ಮೋಸ್ಟ್ ಪ್ರಾಬಲಿ ಅದರಲ್ಲಿ ಒಂದು ಡಿರೈವೇಷನ್ ಇರುತ್ತೆ, ಒಂದು 5 ಮಾರ್ಕ್ಸ್ ನ್ಯೂಮರಿಕಲ್ ಇರುತ್ತೆ ಅಂತ ನಾವು ಇದ್ದೇ ಇರುತ್ತೆ. ಈಗ ನೋಡಿರೋಂಥ 2 ಎಕ್ಸಾಮಲ್ಲಿ ಆಲ್ಮೋಸ್ಟ್ ಒಂದು 5 ಮಾರ್ಕ್ಸ್ ಕ್ವಶನ್ ಇದೆ, 5 ಮಾರ್ಕ್ಸ್ದೊಂದು ನ್ಯೂಮರಿಕಲ್ ಇದೆ. ಆದರೆ 5 ಮಾರ್ಕ್ಸ್ ಕ್ವಶನ್ಸ್ ಇದರಲ್ಲಿ 7 ಚಾಪ್ಟರ್ಸ್ ಇದೆ, ಬಟ್ 5 ಕ್ವಶನ್ಸ್ ಮಾತ್ರ ಬರಬೇಕು ನಮಗೆ. ಹಾಗಾದ್ರೆ ನೋಡಿ, ಈಗ 2 ಪೇಪರ್ ನಾವು ಅನಲೈಸ್ ಮಾಡಿದ್ರೆ ಈ ವರ್ಷದ ವಿಶೇಷ ಏನಂದರೆ ಸಿಂಗಲ್ ಬ್ಲೂ ಪ್ರಿಂಟ್ ಇರೋ ಅಂಥದ್ದು. ಇವನ್ ಈ 2 ಏನು ಎಕ್ಸಾಮ್ಸ್ ಅವರೇ ಕಂಡಕ್ಟ್ ಮಾಡಿದ್ದಾರೆ, ಅಂದರೆ ಪಿ ಯು ಬೋರ್ಡಿಂದ ಏನು ಪೇಪರ್ಸ್ ಕೊಟ್ಟಿದ್ರು ಅವೆರಡು ಪೇಪರ್ಸಲ್ಲಿ ಬ್ಲೂ ಪ್ರಿಂಟ್ನ ಆಲ್ಮೋಸ್ಟ್ ಫಾಲೋ ಮಾಡಿದ್ದಾರೆ. ಹಾಗಾಗಿ ನಾವು ಗೆಸ್ ಮಾಡ್ಬೋದು ಯಾವ ಚಾಪ್ಟ್ರಿಂದ 5 ಮಾರ್ಕ್ಸ್ದು ಕ್ವಶನ್ ಬರ್ಬೋದು ಅಂತ. ಔಟ್ ಆಫ್ 7 ಚಾಪ್ಟರ್ಸ್ ಯಾವುದಾದ್ರು 5 ಚಾಪ್ಟ್ರಿಂದ 5 ಡಿರೈವೇಷನ್ಸ್ ಅಥವಾ 5 ಮಾರ್ಕ್ಸ್ ಕ್ವಶನ್ಸ್ ಬರೋ ಸಾಧ್ಯತೆ ಇದೆ. ಹಾಗಾದ್ರೆ ಯಾವ್ಯಾವ ಚಾಪ್ಟ್ರಿಂದ ಬರ್ಬೋದು ನೋಡಿ. ಇಲ್ಲಿ ಲೆಟ್ ಅಸ್ ಡಿಸ್ಕಸ್ 1 by 1. ಫಸ್ಟ್ 2 ಚಾಪ್ಟರ್ಸ್ ತಾಳಿ, ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಇವೆರಡು ಚಾಪ್ಟ್ರಿಂದ 1 ಕ್ವಶನ್ ಮಾತ್ರ ಬರೋ ಸಾಧ್ಯತೆ ಇದೆ. ನೀವು ನೋಡಿರ್ಬೋದು, ಈಗ ಫಸ್ಟು ಪ್ರಿಪ್ರೇಟ್ರಿನಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡಿಂದ
ನ್ಯೂಮರಿಕಲ್ ಇತ್ತು, ಸೆಕೆಂಡ್ ಚಾಪ್ಟ್ರಿಂದ ಕ್ವಶನ್ ಇತ್ತು. ಮತ್ತು ಸೆಕೆಂಡ್ ಪ್ರಿಪ್ರೇಟ್ರಿನಲ್ಲಿ ಫಸ್ಟ್ ಚಾಪ್ಟ್ರಿಂದ ಕ್ವಶನ್ ಇತ್ತು ಬೇಸ್ಡ್ ಆನ್ ಗಾಸ್ ಲಾಸ್, ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ಮೇಲೆ. ಎಲೆಕ್ಟ್ರಿಕ್ ಪೊಟೆನ್ಷಿಯಲಲ್ಲಿ ನ್ಯೂಮರಿಕಲ್ ಇತ್ತು. ಸೊ ಹಾಗಾಗಿ ಇವೆರಡು ಇಂಟರ್ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಇವೆರಡು ಚಾಪ್ಟ್ರಿಂದ ನಮಗೆ ಒಂದು ಕ್ವಶನ್ ಮಾತ್ರ 5 ಮಾರ್ಕ್ಸ್ ಬಂದೇ ಬರುತ್ತೆ. ಅದು ಯಾವುದು ಅಂತ ಗೊತ್ತಿಲ್ಲ, ಯಾವುದಾದ್ರೂ ಒಂದು ಇದರಲ್ಲಿ. ನೆಕ್ಸ್ಟ್ ನೋಡಿ, ಈ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಮಾತ್ರ 5 ಮಾರ್ಕ್ಸ್ 2 ಕ್ವಶನ್ ಅಂತ ಮೆನ್ಷನ್ ಮಾಡೋದ್ರಿಂದ ಒಂದು ಡಿರೈವೇಷನ್ ಇದ್ದೇ ಇರುತ್ತೆ, ಒಂದು 5 ಮಾರ್ಕ್ಸ್ದು ನ್ಯೂಮರಿಕಲ್ ಬಂದೇ ಬರುತ್ತೆ. ಹಾಗಾಗಿ ಈ ಒಂದು ಕರೆಂಟ್ ಎಲೆಕ್ಟ್ರಿಸಿಟಿ ತುಂಬಾ ಇಂಪಾರ್ಟೆಂಟ್ ಇದೆ. ಈ ಚಾಪ್ಟ್ರಲ್ಲಿ 5 ಮಾರ್ಕ್ಸ್ ಒಂದು ಡಿರೈವೇಷನ್ 100% ಬಂದೇ ಬರುತ್ತೆ. ಸೊ ನೆಕ್ಸ್ಟು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಇದರಲ್ಲೂ ಕೂಡ ನ್ಯೂಮರಿಕಲ್ ಕೇಳಿರೋ ಸಾಧ್ಯತೆ ತುಂಬ ಕಡಿಮೆ ಇದೆ. ಹಾಗಾಗಿ ಇದರಲ್ಲೂ ಕೂಡ 5 ಮಾರ್ಕ್ಸ್ ಒಂದು ಕ್ವಶನ್ನು ಗ್ಯಾರಂಟಿ ಇರುತ್ತೆ, ಯಾವುದರಲ್ಲಿ? ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಇರಲಿ ಅಥವಾ ಕರೆಂಟ್ ಎಲೆಕ್ಟ್ರಿಸಿಟಿ ಇರಲಿ, ನಾವೇನು ಮಾಡ್ತೀವಿ ಯೂಶ್ವಲ್ ಆಗಿ 5 ಮಾರ್ಕ್ಸ್ ಕ್ವಶನ್ ಅಂತಂದು ಯಾವುದೋ ಕೆಲವು ಇಂಪಾರ್ಟೆಂಟ್ ಡಿರೈವೇಷನ್ಸ್ ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ರೆ ತಪ್ಪಾಗುತ್ತೆ. ಯಾಕೆಂದರೆ ನೋಡಿ, ಇಲ್ಲಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ ನಾವು ಫಾರ್ ಎಕ್ಸಾಂಪಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಎ ಕರೆಂಟ್ ಕ್ಯಾರಿಂಗ್ ಲೂಪ್ ಆರ್ ಕಾಯಿಲ್ ಅಂತ ಇದೆ. ಅದೇ ರೀತಿ ಫೋರ್ಸ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ 2 ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್, ಆ ಒಂದು ಕ್ವಶನ್ ಇದೆ. ಬಟ್ ಅದನ್ನು ಬಿಟ್ಟು ಬೇರೆ ಕ್ವಶನ್ಸ್ ಇಲ್ದಲೇ ಇರ್ಬೋದು. ಬಟ್ ಸ್ಪ್ಲಿಟ್ ಕ್ವಶನ್ಸ್ ಕೊಡೋ ಸಾಧ್ಯತೆಯೂ ಇದೆ. ಸ್ಪ್ಲಿಟ್ ಕ್ವಶನ್ ಏನಿದೆ, 2 ಕ್ವಶನ್ ಸ್ಪ್ಲಿಟ್ ಟೈಪ್ ಕ್ವಶನ್ಸ್ ಇದ್ದೇ ಇರುತ್ತೆ. 1+4 ಇರ್ಬೋದು, 2+2+1 ಇರ್ಬೋದು, ಅಥವಾ 3+2 ಇರ್ಬೋದು. ಅದು ಇಂಥ ಪರ್ಟಿಕ್ಯುಲರ್ ಇದೇ ಚಾಪ್ಟರ್ ಕೊಡಬೇಕು ಅಂತಂದು ಏನಾದ್ರು ಮೆನ್ಷನ್ ಮಾಡಿಲ್ಲ ಅಂತ ಅಂದ್ಕೋತೀನಿ ನಾನು. ಹಾಗಾಗಿ ಆ ಚಾಪ್ಟರ್ ಕಂಪ್ಲೀಟಾಗಿ ಓದಿದ್ರೆ ನಿಮ್ಗೆ ಬೆನಿಫಿಟ್ ಆಗ್ಬೋದು. ಯಾವುದು? ಕರೆಂಟ್ ಎಲೆಕ್ಟ್ರಿಸಿಟಿ ಇರ್ಬೋದು, ಮತ್ತು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಆ್ಯಂಡ್ ಎಗೈನ್ ಇಲ್ಲಿ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ನೋಡಿ, ಇದರಲ್ಲಿ ಯಾಕೆ ನ್ಯೂಮರಿಕಲ್ ಯಾವುದೂ ಇಲ್ಲ, ಇದರಲ್ಲಿ ಅಷ್ಟಾಗಿ ಕೇಳಿಲ್ಲ, ನ್ಯೂಮರಿಕಲ್ಸ್ ಯಾವುದೂ ಬರೋದಿಲ್ಲ. ಹಾಗಾಗಿ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಈ 3 ಚಾಪ್ಟರ್ಸ್ ನೀವು ಪಕ್ಕಾ ಆದ್ರಿ ಅಂತಂದ್ರೆ ಗ್ಯಾರಂಟಿ ನೀವು 15 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ನೋಡಿ, ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಒಂದು ಕ್ವಶನ್ ಇದ್ದೇ ಇರುತ್ತೆ. ಏಕೆಂದರೆ ಇದು ಅಲ್ಲಿ ಅವರು ಏನು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿಲ್ಲ, ಆದರೂ ಕೂಡ ನಾವು ಅವರೇನು PU ಬೋರ್ಡ್ನವರೇ ಕೊಟ್ಟಂಥ 2 ಕ್ವಶನ್ ಪೇಪರ್ಸ್ ಏನಿದೆ ಪ್ರಿಪ್ರೇಟ್ರಿಗೆ, ಅವೆರಡು ವಿಶ್ಲೇಷಣೆ ಮಾಡಿದಾಗ ನಮಗೆ ಅನ್ಸೋ ಅಂಥದ್ದು ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಒಂದು ಇದ್ದೇ ಇರುತ್ತೆ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ ಒಂದು ಕ್ವಶನ್ ಇದ್ದೇ ಇರುತ್ತೆ, ಮತ್ತು ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸಿಂದ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅಲ್ಲಿಗೆ 3 ಕ್ವಶನ್ ಆಯಿತು 5 ಮಾರ್ಕ್ಸ್. ಮಾಡಬೇಕಾಗಿರೋದು ಔಟ್ ಆಫ್ 5 ಕ್ವಶನ್ಸ್ ಓನ್ಲಿ 3 ಕ್ವಶನ್ಸ್ ನಾವು ಅಟೆಂಡ್ ಮಾಡಬೇಕು. ಇರಲಿ, ಸಮ್ಟೈಮ್ಸ್ ತುಂಬ ಓವರ್ ಕಾನ್ಫಿಡೆನ್ಸ್ ಬೇಡ. ಈಗ 3 ಕ್ವಶನ್ ಆಯಿತು, ನೆಕ್ಸ್ಟು ಇನ್ನೂ ಒಂದು ಕ್ವಶನ್ ಎಕ್ಸ್ಟ್ರಾ ಕಲಿತ್ರೆ ತೊಂದರೆ ಇಲ್ಲ. ಅಕಸ್ಮಾತ್ ಯಾವುದಾದ್ರು ಒಂದು ಮಿಸ್ ಆದರೆ ಅಥವಾ ಇದರಲ್ಲಿ ಸ್ಪ್ಲಿಟ್ ಕ್ವಶನ್ಸ್ ಕೊಡ್ಬೋದು. ಆ ಸ್ಪ್ಲಿಟ್ ಕ್ವಶನ್ ಕೊಟ್ಟಾಗ ಎ ಗೊತ್ತಿರುತ್ತೆ, ಬಿ ಗೊತ್ತಿರಲ್ಲ, ಈ ಥರ ಆಗ್ಬೋದು. ಹಾಗಾಗಿ ಸೇಫರ್ ಸೈಡ್ಗೆ ನೀವು ಇನ್ನೂ ಒಂದು ಚಾಪ್ಟರ್ ಅಥವಾ ಇನ್ನೂ 2 ಚಾಪ್ಟ್ರು ಕಲಿತ್ರೆ ಒಳ್ಳೇದು ಅನಿಸುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟು ಇಲ್ಲಿ ರೇ ಆಪ್ಟಿಕ್ಸ್ ಮತ್ತು ವೇವ್ ಆಪ್ಟಿಕ್ಸ್. ರೇ ಆಪ್ಟಿಕ್ಸ್ ಮತ್ತು ವೇವ್ ಆಪ್ಟಿಕ್ಸಿಂದ ಎಗೈನ್ ಇದರಿಂದ ಒಂದು ಕ್ವಶನ್ ಬರೋ ಸಾಧ್ಯತೆ ಇದೆ, ಅಥವಾ ಬಂದೇ ಬರುತ್ತೆ ಒಂದು ಕ್ವಶನ್. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಆ್ಯಸ್ ಯೂಶ್ವಲ್ ಇಲ್ಲಿ ಫಸ್ಟು ಪ್ರಿಪ್ರೇಟ್ರಿ ಎಕ್ಸಾಮಿನೇಷನಲ್ಲಿ ನೀವು ಗಮನಿಸಿರ್ಬೋದು, ರೇ ಆಪ್ಟಿಕ್ಸಲ್ಲಿ ನ್ಯೂಮರಿಕಲ್ ಇತ್ತು, ವೇವ್ ಆಪ್ಟಿಕ್ಸಲ್ಲಿ 5 ಮಾರ್ಕ್ಸ್ದು ಡಿರೈವೇಷನ್ ಇತ್ತು. ಬಟ್ ಸೆಕೆಂಡ್ ಪ್ರಿಪ್ರೇಟ್ರಿನಲ್ಲಿ ರೇ ಆಪ್ಟಿಕ್ಸಿಂದ ಡಿರೈವೇಷನ್ ಇತ್ತು, ದಟ್ ಇಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಕಾನ್ಸೆಪ್ಟ್ ಮೇಲೆ. ವೇವ್ ಆಪ್ಟಿಕ್ಸಿಂದ ನ್ಯೂಮರಿಕಲ್ ಇತ್ತು, ಬೇಸ್ಡ್ ಆನ್ ಫ್ರಿಂಜ್ ವಿಡ್ತ್ ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ d/d ಇದೆಯಲ್ವಾ, ಅದರ ಬೇಸಿಸ್ ಮೇಲೆ ನ್ಯೂಮರಿಕಲ್ ಇತ್ತು. ಹಾಗಾಗಿ ಇವೆರಡು ಚಾಪ್ಟ್ರಲ್ಲಿ ಆ್ಯಸ್ ಯೂಶ್ವಲ್ ಫಸ್ಟ್ 2 ಚಾಪ್ಟರ್ ಯಾವ ಥರ ಇದೆಯೋ ಅದೇ ಥರ ಇವೆರಡು ಚಾಪ್ಟ್ರಲ್ಲಿ ಯಾವುದ್ರಲ್ಲಾದರೂ ನ್ಯೂಮರಿಕಲ್ ಬರ್ಬೋದು, ಯಾವುದ್ರಲ್ಲಾದರೂ 5 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಬಟ್ 5 ಮಾರ್ಕ್ಸ್ ಕ್ವಶನ್ ಒಂದರಲ್ಲಿ ಬಂದರೆ ಇನ್ನೊಂದು ಚಾಪ್ಟ್ರಲ್ಲಿ 5 ಮಾರ್ಕ್ಸ್ ನ್ಯೂಮರಿಕಲ್ ಬಂದೇ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನೀವು ಪರ್ಫೆಕ್ಟಾಗಿ ಓದಬೇಕಾಗಿರೋದು 5 ಮಾರ್ಕ್ಸ್ ಕ್ವಶನ್ಸ್ಗೆ. ಪಾರ್ಟ್ ಡಿನಲ್ಲಿ 5 ಮಾರ್ಕ್ಸ್ ಕ್ವಶನ್ಸು 5 ಕ್ವಶನ್ಸ್ ಇರುತ್ತೆ, ಅದರಲ್ಲಿ ನೀವು 3 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಹಾಗಾಗಿ ಕರೆಂಟ್ ಎಲೆಕ್ಟ್ರಿಸಿಟಿ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ತುಂಬಾ ಇಂಪಾರ್ಟೆಂಟ್ ಇದೆ, ಅದರಿಂದ ಒಂದು ಕ್ವಶನ್ ಬಂದೇ ಬರುತ್ತೆ. ನೆಕ್ಸ್ಟು ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಇದರಲ್ಲಿ ಇಲ್ಲೂ ಅಷ್ಟೇ ನಾನು ಹೇಳೋವಂಥದ್ದು, ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಜಸ್ಟ್ ಯಾವುದೋ ಒಂದು ಹಾಫ್ ವೇವ್ ರೆಕ್ಟಿಫೈರ್ ಅಥವಾ ಫುಲ್ ವೇವ್ ರೆಕ್ಟಿಫೈರ್ ಓದಿದ್ರೆ ಸಾಲದು, ಅಲ್ಲೂ ಸ್ಪ್ಲಿಟ್ ಟೈಪ್ ಕ್ವಶನ್ಸ್ ಅದರಲ್ಲೂ ಕೇಳ್ಬೋದು. ಯಾವುದಾದ್ರು ಈಗ ಫಾರ್ವರ್ಡ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಕೇಳ್ಬೋದು, ಅಥವಾ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸೆಮಿ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಆ್ಯಂಡ್ ಕಂಡಕ್ಟರ್ಸ್ ಬೇಸ್ಡ್ ಆನ್ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್, ಈ ಥರ ಎಲ್ಲ ಕೇಳ್ಬೋದು. ಸ್ಪ್ಲಿಟ್ ಟೈಪ್ ಕ್ವಶನ್ಸ್ ಕೇಳ್ಬೋದು. ಹಾಗಾಗಿ ನಾನು ಹೇಳೋಂಥದ್ದು ಪರ್ಫೆಕ್ಟ್ ಆಗಿಬಿಡಿ. 3 ಚಾಪ್ಟರ್ ಏನಿದೆ, ಕರೆಂಟ್ ಎಲೆಕ್ಟ್ರಿಸಿಟಿ ಇರಲಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಇರಲಿ, ನೆಕ್ಸ್ಟು ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಇದು 100% ನೀವು ಪರ್ಫೆಕ್ಟ್ ಆಗಿಬಿಟ್ರೆ 3 ಕ್ವಶನ್ ಗ್ಯಾರಂಟಿ ಅಟೆಂಡ್ ಮಾಡ್ಬೋದು. ಇವೆರಡು ಎಕ್ಸ್ಟ್ರಾ ಕ್ವಶನ್ಸ್ ಏನಂದರೆ ಇಲ್ಲಿ ಬೇಕಾದ್ರೆ ನೀವೇನು ಮಾಡ್ಬೋದು ಅಂದ್ರೆ, ಈಗ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಇವೆರಡರಿಂದ ಸೇರಿ ಒಂದೇ ಕ್ವಶನ್ ಬರೋ ಅಂಥದ್ದು 5 ಮಾರ್ಕ್ಸ್ ಕ್ವಶನ್. ಅದು ಯಾವ ಚಾಪ್ಟರ್ಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಇವೆರಡು ಚೆನ್ನಾಗಿ ಓದಿದ್ರೆ ಗ್ಯಾರಂಟಿ ಒಂದು ಅಟೆಂಡ್ ಮಾಡ್ಬೋದು. ಅಥವಾ
ಇವೆರಡು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ, ಚೆನ್ನಾಗಿದೆ ಅಂತ ನಿಮ್ಮ ಒಪಿನಿಯನ್, ನಿಮಗೆ ಪರ್ಸ್ನಲ್ ಆಗಿ ಇದು ಇವೆರಡು ಚಾಪ್ಟರ್ ಚೆನ್ನಾಗಿ ಈಸಿ ಇದೆ ಅಂತ ಅನ್ಸಿದ್ರೆ ರೇ ಆಪ್ಟಿಕ್ಸ್ ಮತ್ತು ವೇವ್ ಆಪ್ಟಿಕ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇವೆರಡರಿಂದ ಒಂದು ಕ್ವಶನ್ ಬಂದೇ ಬರುತ್ತೆ. ನೀವು ಈ ಥರ ಮಾಡಬಾರ್ದು. ಇದರಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಫೀಲ್ಡ್ ಓದೋದು, ಇದರಲ್ಲಿ ರೇ ಆಪ್ಟಿಕ್ಸ್ ಓದೋದು, ಆ ಥರ ಮಾಡಬೇಡಿ. ಓದಿದ್ರೆ ಇವೆರಡೂ ಚಾಪ್ಟರ್ ಓದಿ ಅಥವಾ ಇವೆರಡು ಚಾಪ್ಟರ್ ಓದ್ರಿ, ಆಗ ನಿಮಗೆ ಬೆನಿಫಿಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ದಿಸ್ ಈಸ್ ಅಬೌಟ್ 5 ಮಾರ್ಕ್ಸ್ ಕ್ವಶನ್ಸ್. 5 ಮಾರ್ಕ್ಸ್ ಕ್ವಶನ್ಸು ಯಾವ್ಯಾವ ಚಾಪ್ಟ್ರಿಂದ ಬರ್ಬೋದು, ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತಂದು ನೋಡಿ. ಮಸ್ಟ್ ಆ್ಯಂಡ್ ಶುಡ್ ನೀವು ಓದಬೇಕಾಗಿರೋಂಥದ್ದು ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಈ 3 ಚಾಪ್ಟ್ರಲ್ಲಿ ಕ್ವಶನ್ಸ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಅಡಿಷನ್ ಆಗಿ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಅಥವಾ ರೇ ಆಪ್ಟಿಕ್ಸು, ವೇವ್ ಆಪ್ಟಿಕ್ಸ್ ಈ ಥರ ಪ್ರಾಕ್ಟೀಸ್ ಮಾಡಿ. ಸೊ ದಿಸ್ ಈಸ್ ಅಬೌಟ್ 5 ಮಾರ್ಕ್ಸ್ ಕ್ವಶನ್ಸ್ ಅಂತ ಆಯಿತು. 5 ಮಾರ್ಕ್ಸ್ ಕ್ವಶನ್ಸಲ್ಲಿ 5 ಕ್ವಶನ್ಸ್ ಇರುತ್ತೆ, ನೀವು 3 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಅದೇ ಥರ ಸೇಮ್ ಪಾರ್ಟ್ ಡಿನಲ್ಲೇ 5 ಮಾರ್ಕ್ಸ್ದು ನ್ಯೂಮರಿಕಲ್ ಇರುತ್ತೆ. 5 ಮಾರ್ಕ್ಸ್ ನ್ಯೂಮರಿಕಲ್ಸು ನಾವು 4 ನ್ಯೂಮರಿಕಲ್ಸ್ ಇರುತ್ತೆ, ಅದರಲ್ಲಿ ನಾವು 2 ಮಾತ್ರ ಅಟೆಂಡ್ ಮಾಡಬೇಕು. ಹಾಗಾದರೆ ಅದರಲ್ಲಿ ಇಂಪಾರ್ಟೆಂಟ್ ಯಾವುದ್ರಲ್ಲಿ ಬರ್ಬೋದು ನಿಮಗೆ, ನ್ಯೂಮರಿಕಲ್ಸ್ ಯಾವುದ್ರಲ್ಲಿ ಬರ್ಬೋದು ಅಂತಂದ್ರೆ ಇಲ್ಲೇ ನಾವು ಗಮನಿಸ್ಬೋದು. ನ್ಯೂಮರಿಕಲ್ಸ್ ಬರೋಂಥ ಚಾಪ್ಟರ್ ನಾನು ಆಲ್ರೆಡಿ ಸೇಮ್ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಇದೆ, ಆ್ಯಸ್ ಯೂಶುವಲ್ ಕರೆಂಟ್ ಎಲೆಕ್ಟ್ರಿಸಿಟಿ ಇದೆ. ಇಲ್ಲಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ ನ್ಯೂಮರಿಕಲ್ಸ್ ನಾವು ಅಷ್ಟಾಗಿ ಹೇಳೋದಿಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ಇಲ್ಲಿ ನಾವು ಎ ಸಿ ಬರಿಬೋದು. ಇಲ್ಲಿ ಸೆಮಿ ಕಂಡಕ್ಟರ್ಸ್ ಬೇಕಾದ್ರೆ ಸ್ಕಿಪ್ ಮಾಡೋಣ ನಾವು. ದಟ್ ಈಸ್ 4th ಚಾಪ್ಟರ್ ಎ ಸಿ, ಆಲ್ಟರ್ನೇಟಿಂಗ್ ಕರೆಂಟ್ ಎ ಸಿ ಚಾಪ್ಟರ್ ಇದೆ. ಆ್ಯಸ್ ಯೂಶುವಲ್ 5th ಒನ್ ರೇ ಆಪ್ಟಿಕ್ಸ್ ಇದೆ ಮತ್ತು ವೇವ್ ಆಪ್ಟಿಕ್ಸ್ ಇದೆ. ಈಗ ಇಲ್ಲಿ ನೋಡಿ ನಾವೀಗ ಡಿಸ್ಕಸ್ ಮಾಡ್ತಿರೋಂಥ 5 ಮಾರ್ಕ್ಸ್ ನ್ಯೂಮರಿಕಲ್ಸ್ ಯಾವುದರಿಂದ ಬರೋ ಸಾಧ್ಯತೆ ಇದೆ. 5 ಮಾರ್ಕ್ಸ್ದು ನ್ಯೂಮರಿಕಲ್ ಯಾವುದರಿಂದ ಬರ್ಬೋದು. 5 ಮಾರ್ಕ್ಸ್ ನ್ಯೂಮರಿಕಲ್ಸ್ ನಮಗೆ ಗೊತ್ತಿದೆ 4 ನ್ಯೂಮರಿಕಲ್ಸ್ ಇರುತ್ತೆ. ಔಟ್ ಆಫ್ 4 ನ್ಯೂಮರಿಕಲ್ಸ್ ವಿ ಹ್ಯಾವ್ ಟು ಅಟೆಂಡ್ ಓನ್ಲಿ 2 ನ್ಯೂಮರಿಕಲ್ಸ್. ಹಾಗಾಗಿ ಇಲ್ಲಿ ಬರೋಂಥದ್ದು 4 ನ್ಯೂಮರಿಕಲ್ಸ್ ಓನ್ಲಿ. ಬಟ್ ಇಲ್ಲಿ 6 ಚಾಪ್ಟರ್ಸ್ ಇದೆ, 6 ಚಾಪ್ಟ್ರಿಂದ ಬರೋ ಸಾಧ್ಯತೆ ಇದೆ. ಹಾಗಾದ್ರೆ ಯಾವ ಥರ ಓನ್ಲಿ 4 ಕ್ವಶನ್ಸು ಬಟ್ 6 ಚಾಪ್ಟ್ರಿಂದ ಯಾವುದರಿಂದ ಬರೋದಿಲ್ಲ ಅಥವಾ ಯಾವುದರಿಂದ ಬರುತ್ತೆ ಅಂತ ನೋಡೋದಾದ್ರೆ ಆ್ಯಸ್ ಯೂಶುವಲ್ ನೋಡಿ ಇಲ್ಲಿ ಫಸ್ಟ್ 2 ಚಾಪ್ಟರ್ ಗಮನಿಸಿ. ಯಾವುದು? ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ನಾನು 5 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದೆ 5 ಮಾರ್ಕ್ಸ್ ಕ್ವಶನ್ ಯಾವ ಚಾಪ್ಟ್ರಲ್ಲಿ ಬರುತ್ತಾ, ಇನ್ನೊಂದು ಅದನ್ನು ಬಿಟ್ಟು ಬೇರೆ ಚಾಪ್ಟ್ರಲ್ಲಿ 5 ಮಾರ್ಕ್ಸ್ದು ನ್ಯೂಮರಿಕಲ್ ಬರುತ್ತೆ ಅಂತ. ಹಾಗಾಗಿ ಸಪೋಸ್ ಈಗ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ ಅದೇನಾದ್ರು 5 ಮಾರ್ಕ್ಸ್ ಕ್ವಶನ್ ಬಂತು ಅಂದ್ರೆ, ಡಿರೈವೇಷನ್ ಇತ್ತು ಅಂದ್ರೆ, ಸೆಕೆಂಡ್ ಚಾಪ್ಟರ್ 100% ನ್ಯೂಮರಿಕಲ್ ಇದ್ದೇ ಇರುತ್ತೆ. ದಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸಲ್ಲಿ ನ್ಯೂಮರಿಕಲ್ ಇರುತ್ತೆ. ಹಾಗಾಗಿ ಇದರಲ್ಲಿ ಇದೇ ಡೈಲಾಮ, ಇದರಲ್ಲಿ ಕ್ವಶನ್ ಬರುತ್ತಾ ಅಥವಾ ನ್ಯೂಮರಿಕಲ್ ಬರುತ್ತಾ, ಇದರಲ್ಲಿ ಕ್ವಶನ್ ಬರುತ್ತಾ ನ್ಯೂಮರಿಕಲ್ ಬರುತ್ತಾ ಅದು ಗೊತ್ತಿಲ್ಲ. ಹಾಗಾಗಿ ಇವೆರಡು ಚಾಪ್ಟ್ರಿಂದ ಒಂದು ನ್ಯೂಮರಿಕಲ್ ಗ್ಯಾರಂಟಿ ಇರುತ್ತೆ. ಈಗ ಪಕ್ಕ ಓದಬೇಕಾಗಿರೋದು ಯಾವುದು? ಹಾಗಾದರೆ 5 ಮಾರ್ಕ್ಸ್ಗೆ ನ್ಯೂಮರಿಕಲ್ಸ್ ನಾವು ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 2. ಹಾಗಾಗಿ ಕರೆಂಟ್ ಎಲೆಕ್ಟ್ರಿಸಿಟಿ ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರುತ್ತೆ. ಯಾಕೆಂದರೆ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಮಾತ್ರ 2 ಕ್ವಶನ್ 5 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಒಂದು 5 ಮಾರ್ಕ್ಸ್ ಡಿರೈವೇಷನ್ ಬಂದೇ ಇರುತ್ತೆ, ಒಂದು 5 ಮಾರ್ಕ್ಸ್ ನ್ಯೂಮರಿಕಲ್ 100% ಇದ್ದೇ ಇರುತ್ತೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದು ಕರೆಂಟ್ ಎಲೆಕ್ಟ್ರಿಸಿಟಿ. ಅದ್ರ ಜೊತೆಗೆ ನೆಕ್ಸ್ಟು ಆಲ್ಟರ್ನೇಟಿಂಗ್ ಕರೆಂಟ್. ಇದರಲ್ಲಿ ನ್ಯೂಮರಿಕಲ್ಸ್ ಕೇಳೋಂಥ ಸಾಧ್ಯತೆ ಜಾಸ್ತಿ ಇದೆ. ಯಾವುದಿರ್ಬೋದು? ಇಂಪಿಡೆನ್ಸ್ ಇರ್ಬೋದು, ಇಂಡಕ್ಟಿವ್ ರಿಯಾಕ್ಟೆನ್ಸ್, ಕೆಪಾಸಿಟಿವ್ ರಿಯಾಕ್ಟೆನ್ಸ್, ಪವರ್ ಫ್ಯಾಕ್ಟರ್ ಇರ್ಬೋದು. ಇದೆಲ್ಲ ಏನು ಕಾನ್ಸೆಪ್ಟ್ ಇದೆ ಇದ್ರ ಬೇಸಿಸ್ ಮೇಲೆ ಕೇಳೋಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಆಲ್ಟರ್ನೇಟಿಂಗ್ ಕರೆಂಟ್ ಮತ್ತು ಕರೆಂಟ್ ಎಲೆಕ್ಟ್ರಿಸಿಟಿ ಇವೆರಡೂ ಚಾಪ್ಟರ್ ನೀವು ಪರ್ಫೆಕ್ಟ್ ಆಗಬೇಕು. ಅಂದರೆ ಯಾವುದೇ ನ್ಯೂಮರಿಕಲ್ ಕೊಟ್ಟರು ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರೋವರೆಗೂ ನೀವು ವರ್ಕ್ ಮಾಡಬೇಕು. ವೆರೈಟಿ ಆಫ್ ಕ್ವಶನ್ಸ್ ಏನೆಲ್ಲ ಇದೆ ಇವೆರಡೂ ಚಾಪ್ಟ್ರಲ್ಲಿ ಅದು ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ 100% ನೀವು 10 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಸೊ ಇನ್ನು ನೆಕ್ಸ್ಟ್ ಏನು, ಫಸ್ಟ್ 2 ಚಾಪ್ಟ್ರಿಂದ ಒಂದು, ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಒಂದು, ಆಲ್ಟರ್ನೇಟಿಂಗ್ ಕರೆಂಟಿಂದ ಒಂದು ನ್ಯೂಮರಿಕಲ್ ಇರುತ್ತೆ. ಇನ್ನು ಆ್ಯಸ್ ಯೂಶುವಲ್ ರೇ ಆಪ್ಟಿಕ್ಸ್ ಮತ್ತು ವೇವ್ ಆಪ್ಟಿಕ್ಸ್. ಈ ರೇ ಆಪ್ಟಿಕ್ಸ್ ಮತ್ತು ವೇವ್ ಆಪ್ಟಿಕ್ಸಿಂದ ಹೀಗೆ ಒಂದು ಕ್ವಶನ್ ಇರುತ್ತೆ. ನಾನು ಆಗಲೇ ಹೇಳಿದೆ ನಿಮಗೆ, ರೇ ಆಪ್ಟಿಕ್ಸಲ್ಲಿ ಏನಾದರೂ ಡಿರೈವೇಷನ್ ಬಂದರೆ ವೇವ್ ಆಪ್ಟಿಕ್ಸಲ್ಲಿ ನ್ಯೂಮರಿಕಲ್, ಅಥವಾ ರೇ ಆಪ್ಟಿಕ್ಸಲ್ಲಿ ಏನಾದ್ರು ನ್ಯೂಮರಿಕಲ್ ಬಂದರೆ ವೇವ್ ಆಪ್ಟಿಕ್ಸಲ್ಲಿ ಕ್ವಶನ್ ಬರುತ್ತೆ. ಈ ಥರ ಚೇಂಜಸ್ ಇರುತ್ತೆ. ಸೊ ಹಾಗಾಗಿ ಇವೆರಡರಿಂದ ಒಂದು ನ್ಯೂಮರಿಕಲ್ ಇದ್ದೇ ಇರುತ್ತೆ, ಒಂದು ಕ್ವಶನ್ ಅಥವಾ ಒಂದು ನ್ಯೂಮರಿಕಲ್ ಇದ್ದೇ ಇರುತ್ತೆ. ಸೊ ಅಲ್ಲಿಗೆ 4 ನ್ಯೂಮರಿಕಲ್ಸ್ ಆಯಿತು. ಹಾಗಾಗಿ ಇಲ್ಲಿ ತುಂಬಾ ಇಂಪಾರ್ಟೆಂಟು ರಿಗಾರ್ಡಿಂಗ್ ನ್ಯೂಮರಿಕಲ್ಸ್ ಅಂತಂದ್ರೆ ದಟ್ ಈಸ್ ಕರೆಂಟ್ ಎಲೆಕ್ಟ್ರಿಸಿಟಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಜೊತೆಗೆ ಆಲ್ಟರ್ನೇಟಿಂಗ್ ಕರೆಂಟ್ ನೀವು ಪರ್ಫೆಕ್ಟ್ ಆದ್ರೆ ಅದ್ರ ಜೊತೆಗೆ ನೀವು ಇದು ಎಕ್ಸ್ಟ್ರಾ ಕ್ವಶನ್ಸು ವರ್ಕ್ ಮಾಡೋದಾದ್ರೆ ಇವೆರಡೂ ಚಾಪ್ಟರ್ ವರ್ಕ್ ಮಾಡಿ ನ್ಯೂಮರಿಕಲ್ಸ್, ಅಥವಾ ಇವೆರಡೂ ಚಾಪ್ಟರ್ ವರ್ಕ್ ಮಾಡಿ ಯಾವುದಾದ್ರು ಒಂದು ಆ ಥರ ಮಾಡ್ಬೋದು. ಅಥವಾ ಎಲ್ಲ ಕಲಿಯೋದಿದ್ರೆ ತೊಂದರೆ ಇಲ್ಲ, ಪ್ರಾಕ್ಟೀಸ್ ಮಾಡ್ತಿದ್ರೆ ಅದು ಮಾಡ್ಬೋದು. ನೋಡಿ, ದಿಸ್ ಈಸ್ ಆಲ್ ಅಬೌಟ್ ಪಾರ್ಟ್ ಡಿ. ಪಾರ್ಟ್ ಡಿನಲ್ಲಿ ಬರೋಂಥ ಒಟ್ಟು
9 ಕ್ವಶನ್ಸ್ ಇರುತ್ತೆ. ಅಂದರೆ 5 ಮಾರ್ಕ್ಸ್ ಕ್ವಶನ್ಸ್ದು 5 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನೀವು ಅಟೆಂಡ್ ಮಾಡಬೇಕಾದ್ರೆ ಓನ್ಲಿ 3 ಕ್ವಶನ್ಸ್. ಅದೇ ಥರ 5 ಮಾರ್ಕ್ಸ್ ನ್ಯೂಮರಿಕಲ್ಸ್ ಏನಿರುತ್ತೆ ಅದು 4 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 2 ಮಾತ್ರ ನೀವು ಅಟೆಂಡ್ ಮಾಡಬೇಕು. ಟೋಟಲ್ ನೀವು ಇಷ್ಟು ಮಾಡಿದ್ದೆ ಆದ್ರೆ 100% ನೀವು 25 ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ. ಆಲ್ಮೋಸ್ಟ್ 25 ಮಾರ್ಕ್ಸ್ ಸ್ಕೋರ್ ಮಾಡೋದಾಗುತ್ತೆ. 15 ಮಾರ್ಕ್ಸ್ ಫ್ರಮ್ ಡಿರೈವೇಷನ್ಸ್ ಆ್ಯಂಡ್ 10 ಮಾರ್ಕ್ಸ್ ಫ್ರಮ್ ನ್ಯೂಮರಿಕಲ್ಸ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅಂತ ಹೇಳ್ತೀನಿ. ಅದೇ ಥರ MCQ ಯಾವ ಥರ ಅಲಾಟ್ ಮಾಡಿದ್ದಾರೆ, 2 ಮಾರ್ಕ್ಸ್ ಕ್ವಶನ್ ಯಾವ ಥರ ಬರ್ಬೋದು, 3 ಮಾರ್ಕ್ಸ್ ಯಾವ್ಯಾವ ಚಾಪ್ಟ್ರಿಂದ ಬರ್ಬೋದು, ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಈ ವರ್ಷದ್ದೇನಿದೆ ಅದ್ರ ಬೇಸಿಸ್ ಮೇಲೆ ನಾನು ಡಿಸ್ಕಸ್ ಮಾಡ್ತೀನಿ. ಇದು ಸಾಕಷ್ಟು ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿರೋಂಥದ್ದು. ಸಾಕಷ್ಟು ಯಾರು ಸೆಕೆಂಡ್ PU ಸ್ಟೂಡೆಂಟ್ಸ್ ಇದ್ದಾರೆ ವಿಶೇಷವಾಗಿ ಅವ್ರಿಗೋಸ್ಕರ ಮಾಡಿರೋಂಥದ್ದು. ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.